ಮಂಡ್ಯದಲ್ಲಿ ಬಯಲಾಗಿರುವಂತದ್ದು ಅಬಕಾರಿ ಡಿಸಿ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ನ ಡೀಲು. ಸೊ ಅಬಕಾರಿ ಡಿಸಿ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಡೀಲ್ ಇದೀಗ ಬಟಾ ಬಯಲಾಗಿದೆ. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಅಬಕಾರಿ ಡಿಸಿ ಇಬ್ರು ಸಹ ಡೀಲ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ದೊಡ್ಡವರಿಗೆ ಕೊಡಬೇಕು ಅಂತ ಲಕ್ಷಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಬೆಂಗಳೂರು ರೌಡಿಗಳ ಹೆಸರನ್ನ ಹೇಳಿ ಇನ್ಸ್ಪೆಕ್ಟರ್ ಬಿಲ್ಡಪ್ ತಗೊಂಡಿದ್ದಾರೆ. CL7 ಬಾರ್ ಲೈಸೆನ್ಸ್ಗೆ 40 ಲಕ್ಷ ಡಿಮ್ಯಾಂಡ್ ಅನ್ನ ಮಾಡಿರುವಂಥದ್ದು ಅಬಕಾರಿ ಇನ್ಸ್ಪೆಕ್ಟರ್. ಮಂಡ್ಯದಲ್ಲಿ ಅಬಕಾರಿ ಡಿಸಿ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಡೀಲ್ ಇದು ವೀಕ್ಷಕರೇ. ದೊಡ್ಡವರ ಹೆಸರನ್ನ ಇವರು ಪ್ರಸ್ತಾಪ ಮಾಡಿದ್ದಾರೆ. ದೊಡ್ಡವರ ಹೆಸರು, ಅದರಲ್ಲಿ ಮೇಲಾಧಿಕಾರಿಗಳ ಹೆಸರಿದೆ, ಅದರಲ್ಲಿ ರಾಜಕಾರಣಿಗಳ ಹೆಸರಿದೆ. ಬೆಂಗಳೂರು ರೌಡಿಗಳ ಹೆಸರನ್ನ ಹೇಳಿ ಅಬಕಾರಿ ಇನ್ಸ್ಪೆಕ್ಟರ್ ಬಿಲ್ಡಪ್ ಬೇರೆ ತಗೊಂಡಿದ್ದಾರೆ. CL7 ಬಾರ್ ಲೈಸೆನ್ಸ್ಗೆ 40 ಲಕ್ಷ ರೂಪಾಯಿ ಕೊಡಬೇಕು. ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಇಂದ 40 ಲಕ್ಷಕ್ಕೆ ಬೇಡಿಕೆ ಇಡಲಾಗಿದೆ. DC ರವಿಶಂಕರ್ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ನಡೆದಿರ್ತಕ್ಕಂತಹ ಡೀಲ್ ಇದು. ಹೆಸರು ಚೆನ್ನಾಗಿದೆ ನೋಡಿ, ರವಿಶಂಕರ್ ಶಿವಶಂಕರ್ ಅಂತ. ಡೀಲ್ ಆರೋಪ ಮಾಡಿರ್ತಕ್ಕಂಥದ್ದು ಪುನೀತ್ ಕುಮಾರ್ ಅನ್ನೋರು. 40 ಲಕ್ಷ ಆಗಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಆದ್ರೂ ಕೊಡ್ಬೇಕಂತೆ. ಇದೇನಪ್ಪ ಗೃಹಲಕ್ಷ್ಮಿ ಅಂದ್ರೆ 20 ಲಕ್ಷ ಅಂತೆ ನೋಡಿ. ಇನ್ಸ್ಪೆಕ್ಟರ್ ಭಾಷೆಯಲ್ಲಿ ಗೃಹಲಕ್ಷ್ಮಿ ಅಂದ್ರೆ 20 ಲಕ್ಷ. ರೌಡಿಗಳ ಹೆಸರನ್ನ ಹೇಳಿ ಬಿಲ್ಡಪ್ ತಗೊಂಡು ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. ಮಂಡ್ಯದಲ್ಲಿ ಅಬಕಾರಿ ಡಿಸಿ ಅಬಕಾರಿ ಇನ್ಸ್ಪೆಕ್ಟರ್ ನಡುವೆ ನಡೆದಿರ್ತಕ್ಕಂಥ ಡೀಲ್ ಇದೀಗ ಬಯಲಾಗಿದೆ. ಅಲ್ಲ ಸ್ವಾಮಿ, ರಾಜ್ಯ ಸರ್ಕಾರ ಪಾಪ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಅನ್ನುವ ಹೆಸರನ್ನ, ಎಷ್ಟು ಚೆನ್ನಾಗಿರೋ ಹೆಸರನ್ನ ಇಟ್ಟಿದ್ರು. ಆದರೆ ಇವರು ಅವ್ರ ಜೇಬನ್ನ ತುಂಬಿಸ್ಕೊಳ್ಳೋದಕ್ಕೆ, ಅನಾಚಾರದ ಕೆಲಸ ಮಾಡಲಿಕ್ಕೆ, ಭ್ರಷ್ಟಾಚಾರದ ಕೆಲಸ ಮಾಡಲಿಕ್ಕೆ ಅದರಲ್ಲೂ ಗೃಹಲಕ್ಷ್ಮಿ ಅನ್ನುವ ಹೆಸರನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ದಯವಿಟ್ಟು ಈ ಸುದ್ದಿ ನೀವು ನೋಡಲೇಬೇಕು. ನೋಡಿ, ನಿಮ್ಮ ಯೋಜನೆಯ ಹೆಸರನ್ನ ಯಾವ ರೀತಿಗೆ ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ರವಿಶಂಕರ್ ಅಂಡ್ ಶಿವಶಂಕರ್ ಅಬಕಾರಿ ಡಿಸಿ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ನಡುವೆ ನಡೆದಿರ್ತಕ್ಕಂಥ ಡೀಲ್ ಇದು. ಪುನೀತ್ ಅನ್ನೋರು ಆರೋಪ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಭಾಷೆಯಲ್ಲಿ ಫಸ್ಟ್ ಇವರು 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 40 ಲಕ್ಷ ಆಗಲ್ಲ ಅಂದಿದ್ದಕ್ಕೆ ಅಟ್ಲೀಸ್ಟ್ ಗೃಹಲಕ್ಷ್ಮಿಯನ್ನಾದ್ರೂ ಕೊಟ್ಟು ಬಿಡಿ ಅಂತ ಬೇಡಿಕೆನ ಇಟ್ಟಿರುವಂಥದ್ದು. ಈ ಗೃಹಲಕ್ಷ್ಮಿ ಅಂದ್ರೆ 20 ಲಕ್ಷ, ಅರ್ಧಕ್ಕೆ ಅರ್ಧ ದುಡ್ಡು. ಸೊ ವಿಡಿಯೋದಲ್ಲಿ ಬಯಲಾಗಿದೆ ಅಬಕಾರಿ ಇಲಾಖೆಯ ಓಪನ್ ಡೀಲ್. ಅಬಕಾರಿ ಲಂಚದ ಡೀಲ್ ಬಗ್ಗೆ ಲೋಕಾಯುಕ್ತಕ್ಕೂ ಸಹ ದೂರನ್ನ ಸಲ್ಲಿಸಲಾಗಿದೆ. ಸೊ ಮಂಡ್ಯದ ಅಬಕಾರಿ ಡಿಸಿ ರವಿಶಂಕರ್, ಮತ್ತೊಂದು ಕಡೆ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್. ಸೊ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಡೀಲು. ಆಮೇಲೆ ಈ ಅಬಕಾರಿ ಇನ್ಸ್ಪೆಕ್ಟರ್ ಇದಾರಲ್ಲ ಶಿವಶಂಕರ್, ಇವರು ಈ ಬೆಂಗಳೂರಿನ ದೊಡ್ಡ ರೌಡಿಗಳ ಹೆಸರನ್ನ ಹೇಳಿ ಬಿಲ್ಡಪ್ ತಗೊಂಡಿರೋದು. ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಬಿಲ್ಡಪ್ ತಗೊಂಡಿರೋದು. ಆಮೇಲೆ ಈ ಗೃಹಲಕ್ಷ್ಮಿ ಅನ್ನುವ ವಿಚಾರವನ್ನು ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಗೃಹಲಕ್ಷ್ಮಿ ಗೊತ್ತಾ? ಇವ್ರ ಪೊಲೀಸ್ ಭಾಷೆಯ ಗೃಹಲಕ್ಷ್ಮಿ, ಇವ್ರ ಭಾಷೆಯ ಗೃಹಲಕ್ಷ್ಮಿ. ಹೆಂಗೆ 40 ಲಕ್ಷ ಆಗದೆ ಇದ್ರೆ ಅರ್ಧಕ್ಕೆ ಅರ್ಧ ದುಡ್ಡು. ಇನ್ನು ಏನೇನು ಲಕ್ಷ್ಮಿಯರ ಹೆಸರು ತಗೊಬರ್ತಾರೋ ಗೊತ್ತಿಲ್ಲ. ಆದರೆ ಲಕ್ಷ್ಮೀ ಕಟಾಕ್ಷ ಇಲ್ಲದೆ ಇದ್ರೆ, ಇವರಿಗೆ ಲಕ್ಷ್ಮೀ ಕಟಾಕ್ಷ ಒಲಿಯದೇ ಇದ್ರೆ, ಇವರಿಗೆ ಲಕ್ಷ್ಮೀ ಕಟಾಕ್ಷವನ್ನು ತೋರಿಸದೇ ಇದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಸಹ ನಿಮಗೆ ಬಾರ್ ಲೈಸೆನ್ಸ್ ಕೊಡೋದಿಲ್ಲ. ಸೊ ಅಬಕಾರಿ ಡಿಸಿ ಅಂಡ್ ಅಬಕಾರಿ ಇನ್ಸ್ಪೆಕ್ಟರ್ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾನೇ ಇಲ್ಲಪ್ಪ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ BTV ವೀಕ್ಷಕರೇ ಸುಮಾರು 15 ದಿನಗಳ ಹಿಂದೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ವಿಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಕಮಿಷನ್ ದಂಧೆಗೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ. ಆಗ ನಮ್ಮ ರಾಜ್ಯದ ರಾಜಕಾರಣಿಗಳು ಇದನ್ನ ತಳ್ಳಿ ಹಾಕಿದ್ರು, ಹಂಗೇನು ನಡೀತಾ ಇಲ್ಲ ಅಬಕಾರಿ ಇಲಾಖೆಯಲ್ಲಿ ಅಂತ. ಆದ್ರೆ ಮೇಲಿಂದ ಮೇಲೆ ಸಾಕ್ಷಿಗಳು ಸಿಗ್ತಾ ಇದೆ. ರಾಜ್ಯ ಮದ್ಯ ಮಾರಾಟಗಾರರ ಸಂಘದವರೇ ಆರೋಪವನ್ನ ಮಾಡಿದ್ರು. ನಮ್ಮನ್ನ ಹಿಂಸೆ ಕೊಡ್ತಾ ಇದ್ದಾರೆ, ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ ಅಧಿಕಾರಿಗಳು, ರಾಜಕಾರಣಿಗಳು. ನಮ್ಮ ಹತ್ರ ಕಮಿಷನ್ ದಂಧೆಗೋಸ್ಕರ ಇನ್ನಿಲ್ಲದಂತೆ ಪೀಡಿಸ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಇಟ್ಟಿದ್ರು. ಸೊ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮತ್ತೊಂದು ವಿಡಿಯೋ ಇದೀಗ ಬಯಲಾಗಿದೆ. ಅಬಕಾರಿ ಇಲಾಖೆಯ ಓಪನ್ ಡೀಲ್ನ ವಿಡಿಯೋ ಇದು. ಅಬಕಾರಿ ಲಂಚದ ಡೀಲ್ ಬಗ್ಗೆ ಲೋಕಾಯುಕ್ತಕ್ಕೂ ಸಹ ದೂರನ ನೀಡಲಾಗಿದೆ. ಪುನೀತ್ ಅನ್ನೋರು ದೂರನ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ.
ದೂರನ್ನು ಕೊಟ್ಟಿರುವಂಥದ್ದು ಪುನೀತ್ ಕುಮಾರ್ ಅನ್ನೋರು. ಅಬಕಾರಿ ಲೈಸೆನ್ಸ್ಗೆ ಪುನೀತ್ ಕುಮಾರ್ ಅವರು ಅರ್ಜಿ ಹಾಕ್ತಾರೆ. ಆದರೆ 4-5 ಬಾರಿ ಅರ್ಜಿ ಹಾಕಿದ್ರು ಇವರಿಗೆ ಪರ್ಮಿಷನ್ ಸಿಗಲ್ಲ. ಡೌಟ್ ಬರುತ್ತೆ, ಯಾಕೆ 4-5 ಸಾರಿ ಹಾಕಿದ್ರು ಸಹ ಪರ್ಮಿಷನ್ ಸಿಕ್ಕಲಿಲ್ಲ ಅಂತ. ಆಮೇಲೆ ಇವರು ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರೋದೇನು ಅಂದರೆ 40 ಲಕ್ಷ ರೂಪಾಯಿ. ಅಂದರೆ ಈ ಅಧಿಕಾರಿಗಳ ಕೈ ಬಿಸಿ ಮಾಡಿಲ್ಲ ಅಂದರೆ ನೀವೆಷ್ಟೇ ವರ್ಷ ವೆಯ್ಟ್ ಮಾಡಿದ್ರು, ಎಷ್ಟೇ ಪ್ರೊಸೀಜರ್ಸ್ನ ವೆಯ್ಟ್ ಮಾಡಿದ್ರು, ಎಷ್ಟೇ ಡೀಟೇಲ್ಡ್ ಆಗಿ ತಮ್ಮ ಅರ್ಜಿಗಳನ್ನು ಹಾಕಿದ್ರು ಸಹ ಆ ಅರ್ಜಿಗಳು ಮಾನ್ಯ ಆಗೋದಿಲ್ಲ, ಅರ್ಜಿಗಳು ತಿರಸ್ಕಾರವಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಪುನೀತ್ ಅವರು ಈ ರೀತಿಯಾದಂಥ ಒಂದು ವಿಚಾರವನ್ನು ಬೆಳಕಿಗೆ ತಂದಿದ್ದಾರೆ.